ಬಸವ ಕಲ್ಯಾಣದಲ್ಲಿ ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣನವರ ಕರ್ಮಭೂಮಿಯಲ್ಲಿ ಈ ರಾಜ್ಯದ ಈ ದೇಶದ ಕೋಟಿ ಕೋಟಿ ಭಕ್ತರಿರ್ತಕ್ಕಂಥ ಸುಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಪರಮ ಪೂಜ್ಯ ವೀರೇಂದ್ರ ಹೆಗಡೆಯವರು ಸಾಮಾಜಿಕ ಕಾರ್ಯಗಳು ಮಾಡೋದ್ರ ಮುಖಾಂತರ ಈ ರಾಜ್ಯದಲ್ಲಿ ಯಾವ ಕೆಲಸ ಸರ್ಕಾರದಿಂದ ಸಾಧ್ಯ ಇಲ್ಲವೋ ಅಂಥ ಕೆಲಸಗಳನ್ನು ಕೈಗೆತ್ತಿಕೊಂಡು ಈ ರಾಜ್ಯದ ಲಕ್ಷಾಂತರ ಜನರಿಗೆ ಬದುಕನ್ನು ಕಟ್ಟಿಕೊಳ್ಳುವ ಹಾಗೆ ಮಾಡಿದಂಥ ಸುಕ್ಷೇತ್ರ ಅದು ಧರ್ಮಸ್ಥಳ. ಹಾಗಾಗಿ ಧರ್ಮಸ್ಥಳ ಅದೊಂದು ಧರ್ಮದ ಕ್ಷೇತ್ರ. ಲಕ್ಷಾಂತರ ಜನರಿಗೆ ಪ್ರತಿದಿನ ಹಸಿದು ಬಂದವರಿಗೆ ಪ್ರಸಾದವನ್ನು ಮಾಡೋದ್ರ ಮುಖಾಂತರ ದಾಸೋಹ ಮಾಡ್ತಕ್ಕಂಥ ಕ್ಷೇತ್ರ ಅದು ಧರ್ಮಸ್ಥಳ. LKGಯಿಂದ ಸ್ನಾತಕೋತ್ತರ ಪದವಿಯವರೆಗೆ ಶಿಕ್ಷಣ ಕೊಡೋದ್ರ ಮುಖಾಂತರ ಇವತ್ತು ಶಿಕ್ಷಣದಲ್ಲಿ ಕೂಡ ದಾಸೋಹ ಮಾಡ್ತಕ್ಕಂಥ ಕ್ಷೇತ್ರ ಅದು ಧರ್ಮಸ್ಥಳ. Al-Amin English Medium Primary and High School. Secure your child's bright future today. Free admissions, limited seats available. Hurry up. Noble Public School. Admissions are open. Elm se hi dono jahan mein kamyabi hai. Manthara Hotel, first 3-star facility hotel in Baswa Kalyan and Shastri Bhavan Pure Vegetarian Restaurant. Comfort zone for your family. Above Reliance Smart Bazaar Baswa Kalyan. ಅದರ ಜೊತೆಗೆ ಅದೆಷ್ಟೋ ಸಾವಿರ ಜನರಿಗೆ ಅನಾರೋಗ್ಯದಿಂದ ಹೋಗಿದಂಥ ಅನೇಕ ರೋಗಿಗಳಿಗೆ ಗುಣಮುಖರನ್ನಾಗಿ ಮಾಡಿರೋ ಕ್ಷೇತ್ರ ಅದು ಧರ್ಮಸ್ಥಳ. ಇವತ್ತು ತಾವು ಕೂಡ ಸುಮಾರು ಒಂದು ತಿಂಗಳುಗಳಿಂದ ಗಮನಿಸಿದ್ದೀರಿ, ಕಾಂಗ್ರೆಸ್ಸಿನ ಷಡ್ಯಂತ್ರದ ಪ್ರಯುಕ್ತ ಯಾವ ರೀತಿ ನಾಟಕವನ್ನು ಧರ್ಮಸ್ಥಳದಲ್ಲಿ ನಡೀತು. ಯಾವನೋ ಒಬ್ಬ ಅನಾಮಿಕ ಮಾಸ್ಕ್ ಮ್ಯಾನ್ ಮುಸುಕುಧಾರಿ ಯಾವ ರೀತಿ ಆಟವನ್ನು ಆಡದ, ಅದೆಷ್ಟು ಜನ ಷಡ್ಯಂತ್ರ ಮಾಡಿದ್ರು. ಆದ್ರೂ ಕೂಡ ಧರ್ಮಸ್ಥಳದ ಮಂಜುನಾಥ ಸತ್ಯವಂತ, ಧರ್ಮಸ್ಥಳದ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗಡೆಯವ್ರನ್ನೂ ಕೂಡ ಒಬ್ಬ ಅತ್ಯಂತ ಪವಿತ್ರ ವ್ಯಕ್ತಿತ್ವ ಅಂತಕ್ಕಂಥದ್ದು ಬಹುತೇಕ ಆ ಷಡ್ಯಂತ್ರ ಬಯಲಾಗಿ ಇವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖಭಂಗವಾಗಿರೋದು ತಾವೆಲ್ಲರೂ ನೋಡಿದ್ದೀರಿ. ಸ್ನೇಹಿತರೆ, ಈ ರಾಜ್ಯದಲ್ಲಿ ಅದೆಷ್ಟೋ ಭಾಗಗಳನ್ನು ಗುರುತು ಮಾಡಿ ಅದೆಷ್ಟೋ ಕಡೆ ಕೆರೆಗಳನ್ನು ಕಟ್ಟೋದ್ರ ಮುಖಾಂತರ ರಾಜ್ಯದ ಬಡವರಿಗೆ ನೀರು ಕುಡಿಸ್ತಕ್ಕಂಥ ಕೆಲಸ, ಈ ರಾಜ್ಯದ ರೈತರಿಗೆ ಹೊಲಗಳಿಗೆ ನೀರು ಕೊಡ್ತಕ್ಕಂಥ ಕೆಲಸ ಮಾಡಿದ್ದು ಪವಿತ್ರ ಕ್ಷೇತ್ರ ಧರ್ಮಸ್ಥಳ. Knowledge Park, the Creative School. Admissions are open from LKG to 10th standard. Free uniform for new admission students. Sky Sunshine School. Step towards better future. Admissions are open. RG Public School admissions are open LKG, UKG and 1st standard. ಅದಷ್ಟೇ ಅಲ್ಲ, ಅದೆಷ್ಟೋ ಜನ ಬಡ ಮಹಿಳೆಯರು, ಹಿಂದುಳಿದ ವರ್ಗದ ಮಹಿಳೆಯರು, ದಲಿತ ವರ್ಗದ ಮಹಿಳೆಯರು, ಅದೆಷ್ಟೋ ವಿಧವೆಯರು ನಮ್ಮ ಬದುಕೇ ಮುಗಿತು ಅಂತಕ್ಕಂಥ ಪರಿಸ್ಥಿತಿಯಲ್ಲಿರುವ ಮಹಿಳೆಯರಿಗೆ ಸ್ವಾವಲಂಬಿಗಳಾಗಿ ಮಾಡಲಿಕ್ಕೆ ಅದೆಷ್ಟೋ ಲಕ್ಷಾಂತರ ಮಹಿಳಾ ಸ್ವಸಹಾಯ ಸಂಘಗಳಿಗೆ ಗುರುತು ಮಾಡಿ ಅವರಿಗೆ ಧನ ಸಹಾಯ ಮಾಡೋದ್ರ ಮುಖಾಂತರ ಅವರಿಗೆ ಬದುಕನ್ನು ಕಟ್ಕೊಡ್ಲಿಕ್ಕೆ ಸಹಾಯ ಮಾಡಿದಂಥ ಕ್ಷೇತ್ರ ಅದು ಸುಕ್ಷೇತ್ರ ಧರ್ಮಸ್ಥಳ. ಇವತ್ತು ಶಿಕ್ಷಣದಲ್ಲಿಯೂ ಕೂಡ ಈ ರಾಜ್ಯದ ಸಾವಿರಾರು ಶಾಲೆಗಳಿಗೆ ಅತಿಥಿ ಶಿಕ್ಷಕರುಗಳನ್ನು ಅವರೇ ಸ್ಯಾಲರಿ ಕೊಡೋದ್ರ ಮುಖಾಂತರ ಈ ಮಕ್ಕಳ ಶಿಕ್ಷಣ ಗುಣಮಟ್ಟ ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಮಾಡಿದಂಥ ಕ್ಷೇತ್ರ ಅದು ಧರ್ಮಸ್ಥಳ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಆ ಧರ್ಮಸ್ಥಳದ ಉಳಿವಿಗಾಗಿ, ಧರ್ಮಸ್ಥಳಕ್ಕೆ ಆತಂಕ ಬಂದ ಸಮಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಧರ್ಮದ ಉಳಿವಿಗಾಗಿ, ಧರ್ಮಸ್ಥಳದ ಉಳಿವಿಗಾಗಿ ಅದ್ರ ಹಿಂದೆ ನಾವು ನಿಲ್ತೇವೆ, ಧರ್ಮಸ್ಥಳದ ಬೆಂಬಲಕ್ಕೆ ನಾವು ನಿಲ್ತೇವೆ ಅಂತೇಳಿ ನಾನಷ್ಟೇ ಅಲ್ಲ, ರಾಜ್ಯದ ಎಲ್ಲ ಅನೇಕ ಭಾರತೀಯ ಜನತಾ ಪಕ್ಷದ ಮುಖಂಡರು ಸುಮಾರು 500 ಕಾರುಗಳು ಹೋಗಿ ದರ್ಶನ ಮಾಡಿ, ಮಂಜುನಾಥನ ದರ್ಶನವನ್ನು ಮಾಡಿ, ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ಹೆಗಡೆಯವರಿಗೆ ದರ್ಶನ ಪಡ್ಕೊಂಡು ನಾವು ನಿಮ್ಮ ಜೊತೆ ಇರ್ತೀವಿ ಗುರುಗಳೇ ಅಂತಕ್ಕಂಥ ಅವರ ಮನೋಬಲವನ್ನು ಹೆಚ್ಚು ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ತಮ್ಗೆ ಗೊತ್ತಾಗ್ತದೆ ಧರ್ಮಸ್ಥಳ ಜೊತೆ ಇವ್ರು ಯಾವ ರೀತಿ ಆಟ ಆಡಿದ್ದಾರಲ್ಲ, ಯಾವ ರೀತಿ
ಕೊಟ್ಟು ಮಾಸ್ಕ್ ಮ್ಯಾನಿಗೆ ತಯಾರು ಮಾಡಿ, ಯಾರೋ ಷಡ್ಯಂತ್ರ ಮಾಡ್ತಕ್ಕಂಥವ್ರಿಗೆ ತಯಾರು ಮಾಡಿ, ಸೃಷ್ಟಿ ಮಾಡಿ ಧರ್ಮಸ್ಥಳಕ್ಕೆ ಮಸಿ ಬಳಿತಕ್ಕಂಥ ಕೆಲಸ ನೀವೇನು ಮಾಡಿರಲ್ಲ. ಮುಂಬರುವ ದಿನಗಳಲ್ಲಿ ಧರ್ಮಸ್ಥಳದ ಮಂಜುನಾಥನ ಕೃಪೆಯಿಂದ ನೀವು ಮನೆಗೆ ಹೋಗ್ತೀರಿ ಅಂತಕ್ಕಂಥದ್ದು ತಾವು ಮರಿಬೇಡ್ರಿ. ಭಾರತೀಯ ಜನತಾ ಪಾರ್ಟಿ ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ದೇಶದಲ್ಲಿ ಯಾವುದೇ ಭಾಗಕ್ಕೆ, ಯಾವುದೇ ಮಠಮಾನ್ಯಗಳಿಗೆ ಇಂಥ ತೊಂದರೆ ಬಂದಾಗ, ಆತಂಕ ಬಂದಾಗ ಭಾರತೀಯ ಜನತಾ ಪಾರ್ಟಿ ಅದರ ಬೆನ್ನೆಲುಬಾಗಿ ನಿಂದಿರುತ್ತದೆ ಅಂತಕ್ಕಂಥ ಸಂದೇಶವನ್ನು ಕೊಡಲಿಕ್ಕೆ ಮತ್ತೆ ಇದೇ ಸೆಪ್ಟೆಂಬರ್ 1ನೇ ತಾರೀಕಿಗೆ ಈ ರಾಜ್ಯದ ಅಧ್ಯಕ್ಷರಾದಂಥ BY ವಿಜೇಂದ್ರ ಅವರ ನೇತೃತ್ವದಲ್ಲಿ ಸುಮಾರು 1 ಲಕ್ಷ ಜನ ನಾವು ಸೆಪ್ಟೆಂಬರ್ 1ರಂದು 2 ಗಂಟೆಗೆ ಅಲ್ಲಿ ನಾವು ಸೇರಲಿದ್ದೇವೆ. ಧರ್ಮಸ್ಥಳದ ಮಂಜುನಾಥನ ಆಶೀರ್ವಾದವನ್ನು ಪಡೆಯಲಿದ್ದೇವೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ಹೆಗಡೆ ಅವರ ಬೆಂಬಲಕ್ಕೆ ಇಡೀ ರಾಜ್ಯದ ಕೋಟಿ ಜನ ನಿಮ್ಮ ಜೊತೆ ಇದೆ ಅಂತಕ್ಕಂಥ ಮನವಿಯನ್ನು ಸಲ್ಲಿಸಲಿದ್ದೇವೆ. ಸರ್, ಇವೆಲ್ಲ ಬೆಳವಣಿಗೆ ಆದ ನಂತರ ಧರ್ಮಸ್ಥಳದಲ್ಲಿ ಭಕ್ತರ ಸಂಖ್ಯೆ ಸಾಕಷ್ಟು ಒಂದು ಕಡಿಮೆ ಆಗಿದೆ, ಕುಸಿದಿದೆ ಅಂತ ಪುನಃ ಮಾತಾಡ್ತೀವಿ. ತಾವು ಕೂಡ ಹೀಗೆ ರೀಸೆಂಟ್ಲಿ ಹೋಗಿ ಬಂದಿದ್ದೀವಿ. ಹೇಗಿದೆ ಸರ್ ವಾತಾವರಣ? ನಾನು ನಿನ್ನೆ ಧರ್ಮಸ್ಥಳದಿಂದ ಬಂದಿದ್ದು. ಧರ್ಮಸ್ಥಳದ ದರ್ಶನವನ್ನು ಪಡೀಲಿಕ್ಕೆ ಸುಮಾರು 3 ಗಂಟೆಗಳ ಕಾಲ ನನಗೆ ಬೇಕಾಯಿತು. ಇರ್ಲಿಕ್ಕಲ್ಲಿ ರೂಮ್ ಸಿಗ್ತಾ ಇಲ್ಲ, ಧಾರಾಕಾರವಾದ ಮಳೆ, ಸುಮಾರು ಪ್ರತಿದಿನ 7 ರಿಂದ 8 ಗಂಟೆ ನಿರಂತರವಾದ ಮಳೆ ಇದ್ದರೂ ಕೂಡ ರಾಜ್ಯದ ಮೂಲೆ ಮೂಲೆಯಿಂದ ಜನ ಕುಟುಂಬ ಸಮೇತ, ಅದೆಷ್ಟೋ ಲೀಡರ್ಗಳು ಕಾರ್ ತಗೊಂಡು ದೂರದಿಂದ ಬರ್ತಕ್ಕಂಥ ಜನ ಹೆಚ್ಚಾಗಿದೆ. ಇವತ್ತೇನು ಈ ಕಾಂಗ್ರೆಸ್ಸಿನ ಷಡ್ಯಂತ್ರ ಧರ್ಮಸ್ಥಳಕ್ಕೆ ಮಸಿ ಬಳಿಬೇಕಂತಕ್ಕಂಥ ಅವ್ರ ಕೆಲಸ ವಿಫಲ ಆಗಿದೆ. ಆ ಧರ್ಮಸ್ಥಳದ ಕೀರ್ತಿ ಮತ್ತೆ ಇವತ್ತಿನಿಂದ ಹೆಚ್ಚಾಗಿದೆ. ಲಕ್ಷಾಂತರ ಜನ ಹೋಗ್ತಾರೆ. ತಾವು ನೋಡ್ರಿ, ಮತ್ತೆ 1ನೇ ತಾರೀಕಿಗೆ ನೋಡ್ರಿ, ಈಗ ಮತ್ತೇನಾಗ್ಯದ ಏನಪ್ಪ ಯಾರ್ದಿದೆ ಸರ್ ಷಡ್ಯಂತ್ರ? ಈಗ ಸರ್ಕಾರದ ಭಾಗ ಆಗಿರ್ತಕ್ಕಂಥ ಉಪಮುಖ್ಯಮಂತ್ರಿ ಅವರು ಷಡ್ಯಂತ್ರ ಅಂತಾರೆ, ತಾವು ಕೂಡ ಬಿಜೆಪಿ SIT ರಚನೆ ಸರ್ಕಾರ ಮಾಡಿದೆ. ಯಾರು ತಪ್ಪನ್ನು ಮಾಡಿದ್ದಾರೆ ಅವರೇ ಉತ್ತರ ಇನ್ನು ಕೆಲವೇ ದಿವಸಗಳಲ್ಲಿ ಕೊಡಬೇಕಾಗ್ತದೆ. ಯಾರು ತಪ್ಪು ಮಾಡ್ಯಾರ ಅಂದ್ರೆ ಅದು ಬಾಲ ಹಿಡ್ಕೊಂಡು ಹೋದ್ರೆ ಬಂದು ಹತ್ತದ ಯಾರು ತಪ್ಪು ಮಾಡ್ರಿ ಅಂತೇಳಿ. ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ನಿಮ್ಗೆ SITಗೆ ಮುಕ್ತವಾದಂಥ ಅಧಿಕಾರ ಕೊಡ್ರಿ. ತಪ್ಪು ಯಾರು ಮಾಡ್ರಂದ್ರೆ ಅದು ಎಲ್ಲಿಗೆ ಬರ್ತಂದ್ರೆ ಅದು ನಿಮಗೆ ನಿಮ್ಮ ಬೆನ್ನಿಗೆ ಬರ್ತದೆ. ನಿಮ್ಮ ಸಹಾಯದಿಂದ ಅವ್ರು ತಪ್ಪು ಮಾಡಿ. SIT ಸರಿಯಾಗಿ ತನಿಖೆ ನಡೆಸ್ತಿಲ್ಲ ಸರ್. ಹೇಗೆ SIT ಅವ್ರು ಮಾಡಿದಂಥದ್ದು, SIT ಅವ್ರ ಕೈಗೊಂಬೆ ಅದು. ನಮ್ಗೆ ಅದ್ರ ಮೇಲೆ ವಿಶ್ವಾಸ ಇಲ್ಲ. ತಾವು ಸ್ವಾಗತ ಮಾಡಿದ್ರ ಸರ್, ಬಿಜೆಪಿ ಕೂಡ ಸ್ವಾಗತ ಮಾಡಿದ್ರಲ್ಲ SIT? ಸ್ವಾಗತ ನಾವೇನು ತಪ್ಪಂತೇನು ಹೇಳ್ತಾ ಇಲ್ಲ, ಆದ್ರೆ ಅವ್ರ ಕವಿಗೊಂಬೆ ಅಂತ ಅದು ಕೆಲಸ ಮಾಡ್ತಾರೆ. SIT ಒಂದು ವೇಳೆ ಏನು ವರದಿ ಕೊಟ್ಟರೆ ಅದು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಅಂತೇಳಿ ನನಗಂತೂ ಏನು ಅನ್ಸಲ್ಲ. SIT ವರದಿ ಅದೇನು ಹೈಕೋರ್ಟ್ ಆದೇಶ ಅಂತೇಳಿ ನನಗೇನು ಅನ್ಸಲ್ಲ. ಅದು ನಿಮಗೇನಾದರೂ ಯಾರು ತಪ್ಪು ಮಾಡ್ಯಾರ ಅಂಥೇಳಿ ನಿಮಗೆ ಈಗಾದರೂ ಕೂಡ ನಿಮ್ಗೇನ್ರಿ ಆ ದೇವ್ರ ಮೇಲೆ ನಂಬಿಕೆ ಇದ್ದರೆ ಆ SITಗೆ ಇನ್ನೊಂದು ಸ್ವಲ್ಪ ಶಕ್ತಿ ತುಂಬ್ರಿ. ಒಳ್ಳೊಳ್ಳೆ ಅಧಿಕಾರಿಗಳಿಗೆ ಅದ್ರೊಳಗೆ ಇನ್ವಾಲ್ವ್ ಮಾಡ್ರಿ. ಯಾರು ತಪ್ಪು ಮಾಡ್ಯಾರ 100ಕ್ಕೆ 100 ಗೊತ್ತಾಗ್ತದ. ನನಗೆ ವಿಶ್ವಾಸ ಅದ ಈ ಕೆಲಸ ನಡೆದಿದ್ದು ಕಾಂಗ್ರೆಸ್ಸಿನಿಂದ. ಬಿಜೆಪಿಗರು ಧರ್ಮ ಇದರ ವಿಷಯದಲ್ಲಿ ರಾಜಕಾರಣ ಮಾಡ್ತಿದ್ರೆ ಅಂತ ಕಾಂಗ್ರೆಸ್ಸಿಗರು ಆರೋಪ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಧರ್ಮಸ್ಥಳ ವಿಚಾರದಲ್ಲಿ ರಾಜಕೀಯ ಧರ್ಮಸ್ಥಳಕ್ಕೆ ಇಂಥ ಗಂಡಾಂತರ ಬಂದಾಗ ಸುಮಾರು ಲಕ್ಷ ಜನ ಅಲ್ಲಿ ಪ್ರಸಾದ ಮಾಡ್ತಕ್ಕಂಥ ಸ್ಥಳ ಅದು. ಲಕ್ಷ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡ್ತಕ್ಕಂಥ ಸ್ಥಳ. ಅಂತ ಧರ್ಮಕ್ಷೇತ್ರಕ್ಕೆ ಗಂಡಾಂತರ ಬಂದಂಥ ಸಮಯದೊಳಗೆ ನಾವು ಸುಮ್ ಕೂಡ್ಬೇಕಾ? ಸುಮ್ ಕೂಡ್ಲಿಕ್ಕೆ ಸಾಧ್ಯನಾ? ಬಿಜೆಪಿ ಧರ್ಮ ಅಲ್ಲ ಅದು, ಅದು ಕಾಂಗ್ರೆಸ್ ಧರ್ಮ. ಧರ್ಮಸ್ಥಳಕ್ಕಷ್ಟೇ ಅಲ್ಲ, ರಾಜ್ಯದ ಯಾವುದೇ ಒಂದು ಹಿಂದೂಗಳ ಸಣ್ಣ ಮಠಮಾನ್ಯ ಇದ್ರೂ ಕೂಡ ಭಾರತೀಯ ಜನತಾ ಪಾರ್ಟಿ ನಾವು ಹೋರಾಟ ಮಾಡ್ತೀವಿ, ನಾವು ಉಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಈ ರಾಜ್ಯದೊಳಗೆ, ಈ ದೇಶದೊಳಗೆ ಅಹಲ್ಯಾಬಾಯಿ ಹೋಳ್ಕರ್ ಏನು ಪರಿಶ್ರಮದಿಂದ ಆ ಸಮಯದಲ್ಲಿ ಸುಮಾರು 3000 ರಿಂದ 4000 ಮಠಮಾನ್ಯಗಳು ಕಷ್ಟಪಟ್ಟು ಏನು ಉಳಿಸ್ಯಾರ, ಕಟ್ಟಿಸ್ಯಾರ. ಅಂತ ಒಂದು ವೇಳೆ ಉಳಿಸ್ತಕ್ಕಂಥ ಕೆಲಸ ಒಂದು ವೇಳೆ ನಾವು ಮಾಡಿಲ್ಲ ಅಂದ್ರೆ ನಾವು ಕೂಡ ಅಧರ್ಮಿಗಳಾಗ್ತೀವಿ, ನಾವು ಕೂಡ ಕಾಂಗ್ರೆಸ್ಸಿಗರಾಗ್ತೀವಿ. ಕಾಂಗ್ರೆಸ್ಸಿಗರಿಗೆ ಭಾರತೀಯ ಜನತಾ ಪಾರ್ಟಿಗರಿಗೆ ವ್ಯತ್ಯಾಸದ 100ಕ್ಕೆ 100 ಧರ್ಮದ ಜೊತೆ, ಧರ್ಮಸ್ಥಳದ ಜೊತೆ, ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಜೊತೆ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ, ಇಡೀ ರಾಜ್ಯದ ಸುಮಾರು 500-600 ಕೋಟಿ ಜನ, 6-7 ಕೋಟಿ ಜನ ಅದರ ಜೊತೆ ಇರ್ತಾರಂತಕ್ಕಂಥ ಭಾವನೆ ನನಗೆ. ಆದರೆ ಕಾಂಗ್ರೆಸ್ಗೆ ಶಾಪ ತಪ್ಪು ಅನ್ಸುತ್ತೆ ಸರ್. 100ಕ್ಕೆ 100 ಧರ್ಮಸ್ಥಳದ ಆ ಮಂಜುನಾಥನ ಆಶೀರ್ವಾದದಿಂದ ಬರ್ತಕ್ಕಂಥ 2028ರಲ್ಲಿ ಇವರೇನು ಷಡ್ಯಂತ್ರ ಮಾಡ್ಯಾರಲ್ಲ, ಇವರೇನು ಕುಮ್ಮುಖ ಕೊಟ್ಟರಲ್ಲ, ಇವರೇನಲ್ಲಿ ಡುಪ್ಲಿಕೇಟ್ ಏನು ಮಾಸ್ಕ್ ಮ್ಯಾನ್ ಆಗಲಿ,
ಮುಸುಕುದಾರಿಗಳಿಗೆ ತಯಾರು ಮಾಡಿ ಯಾರ್ಯಾರಿಗೋ ಸುಳ್ಳು ಹೇಳ್ತಕ್ಕಂಥವ್ರಿಗೆ ಸೃಷ್ಟಿ ಮಾಡಿ ಏನು ಬಿಟ್ಟಾರಲ್ಲ 100ಕ್ಕೆ 100 ಆ ಮಂಜುನಾಥನ ಆಶೀರ್ವಾದದಿಂದ ಇಷ್ಟು ಮಂದಿ 2028ಕ್ಕೆ ಮನೆಗೆ ಹೋಗ್ತಾರ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರ್ತದ. ಒಂದು ಧರ್ಮಸ್ಥಳ ಅಲ್ಲ, ಎಲ್ಲ ಕ್ಷೇತ್ರಗಳು ಈ ದೇಶದೊಳಗೆ ಧರ್ಮಸ್ಥಳದ ಕ್ಷೇತ್ರಗಳಂತೆ ಕೆಲಸ ಮಾಡ್ಲಿಕ್ಕೆ ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡ್ತಾರೆ.